EADSನಲ್ಲಿ ಶಿಕ್ಷಕರ ವೇಟೇಜ್ ಅಂಕಗಳನ್ನು ಹೇಗೆ ನಾವು ಚೆಕ್ ಮಾಡೋದು ಅಂತ ನೋಡೋದಾದರೆ, ಗೂಗಲ್ ಕ್ರೋಮ್ಗೆ ಹೋಗಿ ನಾವು EADS ಅಂತ ಸರ್ಚ್ ಮಾಡಿ, ನಂತರ ಈಗ ಎಂಪ್ಲಾಯೀಸ್ ಡಾಟಾ ಸಿಸ್ಟಮ್ ಓಪನ್ ಆಗುತ್ತೆ. ಇಲ್ಲಿ ಎಂಪ್ಲಾಯಿ ಆಫೀಸು ಮತ್ತು ನೋಡಲ್ ಅಂತ ಇದೆ. ಇಲ್ಲಿ ನಾವು ಎಂಪ್ಲಾಯಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಯೂಸರ್ ನೇಮನ್ನು ಹಾಕಬೇಕು. ಯೂಸರ್ ನೇಮನ್ನು ಹಾಕಿ ನಂತರ ಅದಕ್ಕೆ ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕ್ಕೊಳ್ಬೇಕು. ಪಾಸ್ವರ್ಡ್ ಇಲ್ಲ ಅಂತ ಹೇಳಿದ್ರೆ ನಾವು ಫರ್ಗೆಟ್ ಪಾಸ್ವರ್ಡನ್ನು ಕೊಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿರೋ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಲಾಗಿನ್ ಕೊಡಬೇಕಾಗುತ್ತೆ. ಲಾಗಿನ್ ಕೊಟ್ಟ ನಂತರ ಈ ಥರ ಎಂಪ್ಲಾಯಿ ಡಾಟಾ ಸಿಸ್ಟಮು ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಶಿಕ್ಷಕರ ಹೆಸರು ಇರುತ್ತೆ ಮತ್ತು ಅವ್ರ KGID ಸಂಖ್ಯೆ, ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದಿರುತ್ತೆ. ಮತ್ತು ಅವರ ವೇಟೇಜ್ ಅಂಕ ಇಲ್ಲಿ ಅವರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಅಷ್ಟು ವೇಟೇಜ್ ಅಂಕ ಬಂದಿರುತ್ತೆ. ಅಂದರೆ 1 ವರ್ಷಕ್ಕೆ 3 ವೇಟೇಜ್ ಅಂಕಗಳು C ವಲಯದಲ್ಲಿ ಕೆಲಸ ಮಾಡಿದರೆ, ಅಂದರೆ ಪ್ರತಿ ವರ್ಷ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಒಂದೊಂದು ವೇಟೇಜ್ ಅಂಕಗಳು ಆ್ಯಡ್ ಆಗ್ತಾ ಬರುತ್ತೆ. ಇಷ್ಟು. ಅದೇ ರೀತಿಯಾಗಿ ಇಲ್ಲಿ 3 ಡಾಟ್ಸನ್ನು ಒತ್ತಿದ್ರೆ ಶಿಕ್ಷಕರ ಎಂಪ್ಲಾಯಿ ಪ್ರೊಫೈಲ್ ಬರುತ್ತೆ. ಪೂರ್ತಿ ಎಂಪ್ಲಾಯಿ ಪ್ರೊಫೈಲ್ ಡೀಟೇಲ್ ಇಲ್ಲಿ ಬರುತ್ತೆ. ಧನ್ಯವಾದಗಳು.